ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿಚಾರಕ್ಕೆ ಘರ್ಷಣೆಯೇ ಏರ್ಪಟ್ಟಿದೆ. ಜಿಲ್ಲಾಡಳಿತ ಪೊಲೀಸರು ರಾತ್ರೋರಾತ್ರಿ ಹನುಮ ಧ್ವಜ ತೆರವು ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಹಿಂದೂ ಕಾರ್ಯಕರ್ತರು, ಜೆಡಿಎಸ್, ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪರಿಸ್ಥಿತಿ ಕ್ಷಣಕ್ಕೂ ಬಿಗುವಾಗ್ತಾ ಹೋಯಿತು. ಸ್ಥಳಕ್ಕೆ ಎಸ್ಪಿ, ಎಸಿ, ತಹಶೀಲ್ದಾರ್ ಆಗಮಿಸಿ ಹನುಮ ಧ್ವಜ ಇಳಿಸಲು ಯತ್ನಿಸಿದ್ರು. ಗ್ರಾಮದ ಕೆಲವರು ಹಿಂದೂ ಕಾರ್ಯಕರ್ತರು, ಬಿಜೆಪಿ, ಜೆಡಿಎಸ್ ನಾಯಕರು, ಕಾರ್ಯಕರ್ತರು ವಿರೋಧಿಸಿದ್ರು. ಹೆದ್ದಾರಿ ಪ್ರತಿಭಟಿಸಿದ್ರು. ಅಧಿಕಾರಿಗಳ ಮನವೊಲಿಕೆಗೆ ವಿಫಲ ಆಯಿತು. ಪೊಲೀಸರು ಲಾಠಿ ಚಾರ್ಜ್ ಮಾಡುವಂತಾಯಿತು. ಕೊನೆಗೆ ಬಿಗಿ ಬಂದೋಬಸ್ತ್ನಲ್ಲಿ ಜಿಲ್ಲಾಡಳಿತ ರಾಷ್ಟ್ರ ಧ್ವಜ ಹಾರಿಸಿತು. ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಕೆರಗೋಡ್ನಲ್ಲಿ ನಿಷೇಧಾಜ್ಞೆ ಹೇರಲಾಗಿದೆ. ಫೆಬ್ರವರಿ 9ಕ್ಕೆ ಬಜರಂಗ ದಳ ಮಂಡ್ಯ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿದೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಇವತ್ತು ಏನೆಲ್ಲ ಆಯಿತು ಅನ್ನೋದನ್ನ ಸೀನ್ ಬೈ ಸೀನ್ ನೋಡೋಣ. ಮುಂಜಾನೆ 3 ಗಂಟೆಗೆ ಮಂಡ್ಯ ಎಸಿ ಶಿವಮೂರ್ತಿ, ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ನೇತೃತ್ವದಲ್ಲಿ ಧ್ವಜ ಇಳಿಸಲು ಯತ್ನ ಅಂತ ಸಿಟ್ಟಿಗೆದ್ದ ಗ್ರಾಮಸ್ಥರು ಜೈ ಶ್ರೀರಾಮ್, ಜೈ ಹನುಮಾಂತ್ ಅಂತ ಘೋಷಣೆ ಕೂಗಿ ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಧ್ವಜ ಕಂಬದ ಬಳಿಯೇ ಕುಳಿತ ಯುವಕರು, ಮಹಿಳೆಯರು. ಹನುಮನ ಧ್ವಜ ಉಳಿವಿಗಾಗಿ ಮಹಿಳೆಯರು ಕಣ್ಣೀರು ಹಾಕಿದ್ರು. ನಾವು ಧ್ವಜವನ್ನ ಯಾವುದೇ ಕಾರಣಕ್ಕೂ ಇಳಿಸೋಕೆ ಬಿಡಲ್ಲ. ರಾತ್ರಿಯೆಲ್ಲ ಊಟ ನಿದ್ದೆ ಬಿಟ್ಟು ಹನುಮ ಧ್ವಜವನ್ನ ಕಾದಿದ್ದೀವಿ. ಕಾರಣವನ್ನ ಹೇಳದೆ ಧ್ವಜ ಇಳಿಸಲು ಬಂದಿದ್ದಾರೆ. ಹನುಮ ಧ್ವಜ ಇಳಿಸಲು ಬಂದವರಿಗೆ ಶಾಪ ತಟ್ಟದೆ ಬಿಡಲ್ಲ ಅಂತ ಹಿಡಿ ಶಾಪ ಹಾಕಿದ್ರು. ಇನ್ನು ಮೂರನೇ ದೃಶ್ಯ, ಬೆಳಕು ಹರಿತಿದ್ದಂತೆಯೇ ಜಿಲ್ಲಾಡಳಿತದ ನಿರ್ಧಾರದ ವಿರುದ್ಧ ಜನಾಕ್ರೋಶ ಹೆಚ್ಚಾಯಿತು. ಸ್ಥಳೀಯರು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟನ್ನ ಮುಚ್ಚಿ ಬಂದನ್ನ ಆರಂಭ ಮಾಡಿದ್ರು. ಸ್ಥಳಕ್ಕೆ ಎಎಸ್ಪಿ ತಿಮ್ಮಯ್ಯ ಭೇಟಿ ಕೊಟ್ಟರು. 144 ಸೆಕ್ಷನ್ ಘೋಷಣೆ ಮಾಡಿದ್ರು. ಇನ್ನು ಇದು 4ನೇ ದೃಶ್ಯ, ನಿಷೇಧಾಜ್ಞೆ ಇದ್ರೂ ಜನ ಜಮಾಯಿಸಿದ್ರು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ರಾಮನ ಬ್ಯಾನರ್ ಕಿತ್ತು ಹಾಕಿದ್ರು. ಬೃಹತ್ ಧ್ವಜಸ್ತಂಭ ಕಟ್ ಮಾಡಲು ಪೊಲೀಸರು ಗ್ಯಾಸ್ ಕಟ್ಟರನ್ನೇ ತಂದ್ರು. ಜನ ವಿರೋಧಿಸಿದ್ರು. ಬಿಗುವಿನ ವಾತಾವರಣ ನಿರ್ಮಾಣಗೊಳ್ತು. ಐದನೇ ದೃಶ್ಯ ನೋಡೋದಾದ್ರೆ, ಧ್ವಜ ಇಳಿಸ್ತಿರೋದಕ್ಕೆ ಹಿಂದೂ ಕಾರ್ಯಕರ್ತರು ಕಣ್ಣೀರು ಹಾಕಿದ್ರು. ಮಂಡ್ಯ ಶಾಸಕ ಗಣಿಗ ರವಿ ಫೋಟೋಗೆ ಚಪ್ಪಲಿಯಿಂದ ಗ್ರಾಮಸ್ಥರು ಹೊಡೆದ್ರು. ಗ್ರಾಮದಲ್ಲಿದ್ದ ಗಣಿಗ ರವಿಯ ಎಲ್ಲಾ ಬ್ಯಾನರ್ಗಳನ್ನ ಗ್ರಾಮಸ್ಥರು ಕಿತ್ತು ಬಿಸಾಕಿದ್ರು. ಇನ್ನು ಈ ದೃಶ್ಯ 6ನೇದು, ಹನುಮ ಧ್ವಜ ಇಳಿಸಿದಂತಹ ಪೊಲೀಸರು ಹನುಮ ಧ್ವಜ ಇಳಿಸಿಯೇ ಬಿಡ್ತೀವಿ ಅಂತ ಅಲ್ಲಿ ಸಜ್ಜಾದ್ರು. ಸ್ಥಳೀಯರು ವಿರೋಧ ಮಾಡಿದ್ರು. ಧ್ವಜ ಇಳಿಯುತ್ತಿದ್ದಂತೆ ಬಾಯ್ ಬಡ್ಕೊಂಡು ಗ್ರಾಮಸ್ಥರು ವಿರೋಧಿಸಿದ್ರು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಬಾವುಟ ಇಳಿಸಿದವರ ಮನೆ ಹಾಳಾಗ್ಲಿ ಅಂತ ಗ್ರಾಮಸ್ಥರು ಮಣ್ಣು ತೂರಿ ಶಾಪ ಹಾಕಿದ್ರು. ಇನ್ನು 7ನೇ ದೃಶ್ಯ, ಮಂಡ್ಯ ಯಡಿಯೂರು ರಾಜ್ಯ ಹೆದ್ದಾರಿ ತಡೆದು ಗ್ರಾಮಸ್ಥರು ಅಡುಗೆ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ಪಾತ್ರೆಯನ್ನ ಪೊಲೀಸರು ತೆಗೆದುಕೊಂಡು ಹೋದ್ರು. ಪೊಲೀಸರು ಗ್ರಾಮಸ್ಥರ ನಡುವೆ ಮತ್ತೆ ಅಲ್ಲಿ ವಾಗ್ವಾದ, ತಳ್ಳಾಟ, ನೂಕಾಟ ಏರ್ಪಡ್ತು. 8ನೇ ದೃಶ್ಯ, ಕೆರಗೋಡು ಗ್ರಾಮಸ್ಥರು ಹಿಂದೂಪರ ಕಾರ್ಯಕರ್ತರು ಸಭೆ ನಡೆಸಿ ಮನೆ ಮನೆಗೆ ಹನುಮ ಧ್ವಜ ನೀಡಲು ನಿರ್ಧರಿಸಿದ್ರು. ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಭೇಟಿಯಾದ ಮಂಡ್ಯ ಎಸ್ಪಿ ಯತೀಶ್ ಮಾಹಿತಿಯನ್ನ ಅವರಿಗೆ ಹಂಚಿಕೊಂಡ್ರು. ಗಲಭೆಗೆ ಅವಕಾಶ ಕೊಡದಂತೆ ಸಚಿವರು ಅವರಿಗೆ ಸೂಚನೆಯನ್ನ ಕೊಟ್ಟರು. ಇನ್ನು 9ನೇ ದೃಶ್ಯ, ಪ್ರತಿಭಟನೆಯಲ್ಲಿ ಜೆಡಿಎಸ್ ನಾಯಕರಾದ ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಮಾಜಿ ಶಾಸಕ ಸುರೇಶ್ ಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಭಾಗಿಯಾದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಟಿಪ್ಪು ಮೊಮ್ಮಗ ಸಿದ್ದರಾಮುಲ್ಲಾ ಖಾನ್ಗೆ ಧಿಕ್ಕಾರ ಅಂತ ಕಿಡಿಕಾರಿದ್ರು. ಇನ್ನು ನೆಕ್ಸ್ಟ್, ಧ್ವಜಸ್ತಂಭದ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ ಜೋರಾಗ್ತಾ ಹೋಯಿತು. ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಏರ್ಪಟ್ಟು ಬ್ಯಾರಿಕೇಡ್ನ ಎಳೆದು ಪೊಲೀಸರ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ರು. ತೆಗೆದಿರುವ ಹನುಮ ಧ್ವಜ ಹಾರಿಸಲೇಬೇಕು ಅಂತ ಪಟ್ಟು ಹಿಡಿದ ಗ್ರಾಮಸ್ಥರು ಧ್ವಜಸ್ತಂಭ ತಬ್ಬಿ ನಿಂತ್ಕೊಳ್ಳಿಕ್ಕೆ ಆರಂಭ ಮಾಡಿದ್ರು.
ಇನ್ನು ಧ್ವಜಸ್ತಂಭದಲ್ಲಿ ಪೊಲೀಸರು ರಾಷ್ಟ್ರಧ್ವಜ ಹಾರಿಸ್ತಾರೆ ಅಂತ ತಿಳಿದ ಪ್ರತಿಭಟನಾಕಾರರು ಧ್ವಜಸ್ತಂಭ ಬಳಿಯಿಂದ ಪೊಲೀಸರನ್ನೇ ತಳ್ಳಿದ್ರು. ಧ್ವಜಸ್ತಂಭಕ್ಕೆ ಏಣಿ ಹಾಕಿ ಏರಿದ ಮಹಿಳೆಯೊಬ್ಬರು ರಾಮನ ಫೋಟೋ, ಹನುಮನ ಧ್ವಜ ಕಟ್ಟಿ ಜೈಕಾರವನ್ನ ಹಾಕಿದ್ರು. ನೂರಾರು ಕೇಸರಿ ಧ್ವಜಗಳು ಅಲ್ಲಿ ಹಾರಾಡಿದ್ವು. ಹಿಡಿದುಕೊಂಡಂತಹ ಹಿಂದೂ ಕಾರ್ಯಕರ್ತನೋರ್ವ ಹನುಮ ಧ್ವಜ ಕಟ್ಟಲು ಬಿಡದಿದ್ರೆ ಕತ್ತು ಕೊಯ್ದುಕೊಳ್ತೀನಿ ಅಂತ ಬೆದರಿಸ್ತಾ ಪೊಲೀಸರು ಚಾಕು ಕಸ್ಕೊಂಡ್ರು. ಈ ವೇಳೆಗೆ ಸ್ಥಳಕ್ಕೆ ವಿಪಕ್ಷ ನಾಯಕ ಅಶೋಕ್ ಬರ್ತಾರೆ ಅಂತ ಸುದ್ದಿ ಆಯ್ತು. 13ನೇ ಸೀನ್ ಗಮನಿಸೋಣ. ಮಧ್ಯಾಹ್ನ ಆಗ್ತಿದ್ದ ಹಾಗೆ ಕೆರಗೋಡುವಿನಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತು. ಹೆಲ್ಮೆಟ್, ಜಾಕೆಟ್ ಧರಿಸಿ ಬಂದ ಪೊಲೀಸರು ಧ್ವಜಸ್ತಂಭದ ಬಳಿ ಇದ್ದವರನ್ನ ಎಳೆದು ಹಾಕಿದ್ರು. ಕೇಳಿದವರ ಮೇಲೆ ಮತ್ತೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಧ್ವಜಸ್ತಂಭಕ್ಕೆ ಕಟ್ಟಿದ ಕೇಸರಿ ಬಾವುಟವನ್ನ ಬಿಚ್ಚಿದ್ರು. ಸ್ಥಳಕ್ಕೆ ಬಂದ ಮಂಡ್ಯ ಎಸ್ಪಿ ಜೊತೆ ಹಿಂದೂ ಮುಖಂಡರ ವಾಗ್ವಾದವೂ ಕೂಡ ಅಲ್ಲಿ ನಡೆಯಿತು. ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡದಂತೆ ತಾಕೀತನ್ನು ಕೂಡ ಮಾಡಿದ್ರು. ಕೊನೆಗೆ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ್ರು. ಈ ವೇಳೆ ಗ್ರಾಮಸ್ಥರ ಆಕ್ರೋಶ, ಪೊಲೀಸರಿಂದ ಮತ್ತೆ ಲಾಠಿ ಚಾರ್ಜ್ ಮುಂದುವರಿಯಿತು. ಬೆಂಗಳೂರಿನಿಂದ ಮಂಡ್ಯದ ಕೆರಗೋಡುಗೆ ತೆರಳಿದ ಅಶೋಕ್ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಸರ್ಕಾರದ ವಿರುದ್ಧ ಕಿಡಿಕಾರಿ ಪ್ರತಿಭಟನೆಯನ್ನ ನಡೆಸಿದ್ರು. ಎಲ್ಲರನ್ನ ಪೊಲೀಸರು ವಶಕ್ಕೆ ಪಡೆದರು. ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆಯನ್ನ ಕೊಡಲಾಗಿದೆ. ಮತ್ತೆ ಧ್ವಜ ಹಾಕ್ಬಿಟ್ಟಿದ್ದಾರೆ. ಒಂದು ವಾರ ಹಾರಾಟ ಮಾಡಿದೆ. ಹಾರಾಟ ಮಾಡಿದ್ಮೇಲೆ ಆ ಧ್ವಜ ತೆಗೆದಿರೋದು ತಪ್ಪು. ಮತ್ತೆ ಅಲ್ಲೇ ಆ ಧ್ವಜವನ್ನ ಹಾಕ್ಬೇಕು. ಕಾಂಗ್ರೆಸ್ ಅವರಿಗೆ ಹನುಮಂತನ ಕಂಡ್ರೆ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಕೋರ್ಟ್ಗೆ ಹಾಕಿ, ಪಂಚಾಯತಿಗೆ ನೋಟಿಸ್ ಕೊಡಿ. ಹೆಂಗಪ್ಪ ನೀನ್ ಪರ್ಮಿಷನ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಪಂಚಾಯತಿಗೆ 7 ದಿನದ ಒಂದು ನೋಟಿಸ್ ಕೊಡಿ. ಅವ್ರು ಕೋರ್ಟ್ಗೆ ಹತ್ತಿದ್ದಾರೆ. ಕೋರ್ಟಲ್ಲಿ ತೀರ್ಮಾನ ಆಗ್ತದೆ. ರಾಮ ಮಂದಿರದ ಮುಂದೆ ಹನುಮಂತನ ಧ್ವಜ ಹಾಕಕ್ಕೆ ನಮ್ಗೆ ರೈಟ್ಸ್ ಇದೆ. ತೆಗಿಯಕ್ಕೆ ನಿಮ್ಗೆ ಯಾವ ರೈಟ್ಸ್ ಇದೆ? ಇದು ಅದಕ್ಕೋಸ್ಕರ ಅಲ್ಲೇ ಹಾಕ್ಬೇಕು ಅನ್ನೋದೇ ನಮ್ ಡಿಮ್ಯಾಂಡ್. ಕೆರಗೋಡು ಧ್ವಜಸ್ತಂಭ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಜೆಡಿಎಸ್, ಬಿಜೆಪಿ ನಾಯಕರು ಮುಗಿಬೀಳಲಿಕ್ಕೆ ಮುಂದಾದರು. ಜಿಲ್ಲಾಡಳಿತ ರಾತ್ರೋರಾತ್ರಿ ನೋಟಿಸ್ ಕೊಟ್ಟಿದೆ. ಇದು ರಾಜಕೀಯ ಪ್ರೇರಿತ. ಕಾಂಗ್ರೆಸ್ ಹೃದಯದಲ್ಲಿ ಟಿಪ್ಪು ಇದ್ದಾನೆ. ಸರ್ಕಾರಕ್ಕೆ ಅಧಿಕಾರದ ದರ್ಪ ನೆತ್ತಿಗೇರಿದೆ. ರಾಜ್ಯದ ಹಲವೆಡೆ ಗೋರಿಗಳು, ಹಸಿರು ಬಾವುಟಗಳು ಇದ್ದು ತೆರವು ಮಾಡ್ತೀರಾ ಅಂತ ಪ್ರಶ್ನಿಸಿದ್ರು. ಪಂಚಾಯತಿಯಿಂದ ಅನುಮತಿ ಪಡೆದು ಇಲ್ಲಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಧ್ವಜವನ್ನು ಹಾರಿಸಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದವರು ಇವತ್ತು ಇದನ್ನು ತಡಿತಾ ಇರ್ತಕ್ಕಂಥದ್ದು ಬಹಳ ದುರುದ್ದೇಶಪೂರ್ವಕವಾದಂಥದ್ದು. ಇವರು ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಡಿಕ್ಟೇಟರ್ಶಿಪ್ ತವರು ಹಿಟ್ಲರ್ ಸರ್ಕಾರ ತರುವಂತಹ ರೀತಿಯಲ್ಲಿ ಇವರು ವರ್ತನೆ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಹೋಗಬೇಕು. ಎಲ್ಲೋ ನೆನ್ನೆ ಮೊನ್ನೆ ನೋಟಿಸ್ ಕೊಟ್ಬಿಟ್ರೆ ರಾತ್ರಿ ನೋಟಿಸ್. ಇಲ್ಲಿ ಯಾವುದೇ ರಾಜಕೀಯ ಪ್ರೇರಿತವಾಗಿ ಧ್ವಜಸ್ತಂಭ ನಿರ್ಮಾಣ ಮಾಡಿರಲಿಲ್ಲ. ಎಲ್ಲ ಪಕ್ಷದವರು ಸೇರ್ಕೊಂಡೇ ಮಾಡಿದ್ದಾರೆ. ಕಾಂಗ್ರೆಸ್ನವರು ದುಡ್ಡು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, ಬಿಜೆಪಿಯವರು ಕೊಟ್ಟಿದ್ದಾರೆ, ಯಾವುದು ಸೇರಿದವರು ಕೊಟ್ಟಿದ್ದಾರೆ. ಈಗ ಇರ್ತಕ್ಕಂಥ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಈ ರೀತಿಯ ಪೊಲೀಸ್ನ ಉಪಯೋಗಿಸ್ಕೊಂಡು ನಾವು ಅದನ್ನ ಪುನಃ ಹಾಕ್ಸಿ ಕೊಡಬೇಕು. ಅದು ನಮ್ಗೇನಿಲ್ಲ. ಅವ್ರು ಗ್ರಾಮ ಪಂಚಾಯತಿ ವತಿಯಿಂದ ನಿರ್ಣಯವನ್ನ ಮಾಡಿ ಧ್ವಜವನ್ನ ಹಾರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡಿ, ಗುಂಡಾಗರ್ದಿ ಮಾಡಿ ಆ ಧ್ವಜವನ್ನ ಇಳಿಸ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದರ್ಪ ಇವತ್ತು ನೆತ್ತಿಗೇರಿದೆ. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಕ್ಕಂಥ ಪರಿಸ್ಥಿತಿಯನ್ನ ನಿಮ್ಮ ಸರ್ಕಾರವೇ ನಿರ್ಮಾಣ ಮಾಡ್ತಾ ಇದೆ. ಆ ಗ್ರಾಮದ ಜನ ಒಪ್ಪಿ ಹಾಕಿರುವಂತ ಧ್ವಜವನ್ನ ಬಲಾತ್ಕಾರವಾಗಿ ಕೆಳಗಿಳಿಸುವಂತ ಪ್ರಯತ್ನವನ್ನ ಮಾಡಿರುವಂತದ್ದು ಅತ್ಯಂತ ಖಂಡನೀಯವಾದಂತ ಸಂಗತಿ. ಇದನ್ನ ಪ್ರತಿಭಟಿಸಲಿಕ್ಕೆ ಹೋದಂತ ವ್ಯಕ್ತಿಗಳ ಮೇಲೆ, ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರವನ್ನ ಮಾಡುವಷ್ಟರ ಮಟ್ಟಿಗೆ ಕೇಸರಿಯ ಬಗ್ಗೆ ಸರ್ಕಾರ ಅಸಹನೆಯನ್ನ ಹೊಂದಿರುವಂತದ್ದು ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕು. ಕೆರಗೋಡು ಹನುಮ ಧ್ವಜ ವಿವಾದ ಸಂಬಂಧ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡೋ ಮೂಲಕವಾಗಿ ಇದಕ್ಕೆ ಒಂದಷ್ಟು ಕ್ಲಾರಿಟಿ ಕೊಡೋಕೆ ನೋಡಿದ್ರು. ಕೆರಗೋಡು ಗ್ರಾಮದ ಗೌರಿಶಂಕರ ಸೇವಾ ಟ್ರಸ್ಟ್ ರಂಗಮಂದಿರದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಬೇಕು. ಆ ಧ್ವಜಸ್ತಂಭವನ್ನ ಕರ್ನಾಟಕದ ಧ್ವಜ, ತ್ರಿವರ್ಣ ಧ್ವಜ ಹಾರಿಸುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡ್ತೀವಿ. ಜೊತೆಗೆ ಗ್ರಾಮ ಪಂಚಾಯಿತಿಯ ಷರತ್ತುಗಳಿಗೆ ಬದ್ಧರಾಗಿರುವುದಾಗಿ ಮುಚ್ಚಳಿಕೆ ಪತ್ರವನ್ನ ನೀಡಿದ್ರು. ಅವರ ಮನವಿಯ ಮೇರೆಗೆ ಗ್ರಾಮ ಪಂಚಾಯಿತಿಯವರು ಧ್ವಜಸ್ತಂಭ ನಿರ್ಮಾಣಕ್ಕೆ ಅವಕಾಶ ನೀಡಿದ್ದಾರೆ. ಆ ನಂತರ ಅಲ್ಲಿ ಹಾರಿಸಲಾಗಿದ್ದ ರಾಷ್ಟ್ರಧ್ವಜವನ್ನ
ಕೆಳಗಿಳಿಸಿ ಹನುಮ ಧ್ವಜವನ್ನ ಹಾರಿಸಿದ್ದಾರೆ. ಇದು ಬಿಜೆಪಿ ಆರ್ಎಸ್ಎಸ್ನ ಪೂರ್ವ ನಿಯೋಜಿತ ಕೃತ್ಯ. ರಾಜ್ಯ ಸರ್ಕಾರದ ವಿರುದ್ಧ ವ್ಯವಸ್ಥಿತವಾಗಿ ಜನರನ್ನ ಎತ್ತಿ ಕಟ್ಟುವ ಉದ್ದೇಶದಿಂದಲೇ ಇಂತಹದ್ದೊಂದು ಸ್ಥಿತಿ ನಿರ್ಮಾಣಗೊಂಡಿದೆ. ಬಿಜೆಪಿ ನಾಯಕರು ಮಂಡ್ಯದಲ್ಲಿ ಕೋಮುಗಲಭೆ ಎಬ್ಬಿಸುವ ಸಂಚನ ರೂಪಿಸಿರುವುದು ಲೋಕಸಭಾ ಚುನಾವಣೆಗೆ ನಡೆಸಿರುವ ತಯಾರಿಯಾಗಿದೆ ಎಂಬುದರಲ್ಲಿ ಅನುಮಾನವೇ ಬೇಡ ಅಂತ ಟ್ವೀಟ್ ಮಾಡಿದರು. ಸ್ಥಳೀಯ ಶಾಸಕ ಗಾಣಿಗ ರವಿ ಪ್ರತಿಕ್ರಿಯಿಸಿ ಬಿಜೆಪಿ ಜೆಡಿಎಸ್ ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇದೆ ಅಂದ್ರೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ ರಾಷ್ಟ್ರಧ್ವಜ ಹಾರಿಸುವ ಅನುಮತಿ ಪಡೆದು ಬೇರೆ ಧ್ವಜ ಹಾರಿಸೋದು ತಪ್ಪು ಅಂತ ಹೇಳಿದರು. ಜೆಡಿಎಸ್ ಮತ್ತು ಬಿಜೆಪಿ ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಮೂಲತಃವಾಗಿ ಅದು ಸರ್ಕಾರಿ ಜಾಗ, ಅದನ್ನು ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅಂತೇಳಿ ನಾನು ನಿರ್ಧರಿಸಿದ್ದೆ. ನಾವು ರಾಷ್ಟ್ರಧ್ವಜ ಅಥವಾ ರಾಜ್ಯ ಧ್ವಜ ನೆಡ್ತೀವಿ ಅಂತ ಪರ್ಮಿಷನ್ನ ತಗೊಂಡಿದ್ದಾರೆ. ರಾತ್ರೋರಾತ್ರಿ ಕೇಸಿ ಧ್ವಜ ನೆಟ್ಟು ತಮ್ಮ ಬೇಳೆಯನ್ನು ಬೇಯಿಸ್ಕೊತಿರುವ ಜೆಡಿಎಸ್ ಮತ್ತು ಬಿಜೆಪಿಯವರು ಇವರು ರಾಷ್ಟ್ರ ಪ್ರೇಮಿಗಳು. ಭಾರತದ ಧ್ವಜವನ್ನು ಹಾಕಲು ಯಾಕೆ ಬಿಡ್ತಾ ಇಲ್ಲ? ಈ ಮಧ್ಯೆ ಖಂಡಿತ ರಾಜಕಾರಣ ಇರಬಹುದು. ಪಂಚಾಯಿತಿ ಪ್ರಿಮಿಸಸ್ ಒಳಗಡೆ ಅವರು ನ್ಯಾಷನಲ್ ಫ್ಲಾಗ್ ಹಾರಿಸ್ಲಿಕ್ಕೆ ಅನುಮತಿ ತಗೊಂಡಿದ್ದಾರೆ. ನೆಕ್ಸ್ಟ್ ಡೇಗೆ ಬೇರೆ ಫ್ಲಾಗ್ ಹಾಕಿದ್ದಾರೆ. ಈಗ ನಾಳೆ ಬೆಳಗ್ಗೆ DC ಆಫೀಸ್ ಮುಂದೆ ಆಗ್ತೀನಿ ಅಂತಾರೆ. ಒಂದು ಕಡೆ ಅವಕಾಶ ಆದರೆ ಮತ್ತೊಂದು ಕಡೆ ಆಗುತ್ತೆ. ನಮ್ಮ ಹುಡುಗರು ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಹುಡುಗರಿದ್ದಾರೆ. ಅವ್ರಿಗೂ ನಾನು ಹೇಳಿದ್ದೀನಿ, ಬೇರೆ ಕಡೆ ಎಲ್ಲರೂ ದೇವಸ್ಥಾನ ಮುಂದೆ ಕೆರಗೋಡು ಹನುಮ ಧ್ವಜ ತೆರವು ವಿವಾದ ತೆರವನ್ನ ಮಂಡ್ಯ ಜಿಲ್ಲಾಡಳಿತ ಸಮರ್ಥಿಸಿಕೊಳ್ಳೋಕೆ ಹೋಗಿ ವಿವಾದವನ್ನ ಎಳ್ಕೊಳ್ತು. ಒಂದು ಪತ್ರದಲ್ಲಿ ಗ್ರಾಮ ಪಂಚಾಯಿತಿ ಸೀಲು ಮತ್ತು ಸಹಿ ಸಮೇತ ಲೆಟರ್ನಲ್ಲಿ 19ನೇ ತಾರೀಕು ಅಂತ ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದು ಲೆಟರ್ನಲ್ಲಿ ಸೀಲು ಸಹಿ ಇಲ್ಲದೆ 18ನೇ ತಾರೀಕು ಅಂತ ನಮೂದು ಮಾಡಿದೆ. ಪತ್ರದಲ್ಲಿ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕನ್ನಡ ಬಾವುಟ ಮಾತ್ರ ಹಾರಿಸಲು ಅನುಮತಿ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಅನುಮತಿ ಪತ್ರವೇ ನಕಲಿ ಅಂತ ಹಿಂದೂ ಕಾರ್ಯಕರ್ತರು ಕಿಡಿಕಾರ್ತಿದ್ದಾರೆ. ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಹನುಮ ಧ್ವಜ ಹಾರಿಸಲು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಸದಸ್ಯರೇ ನಿರ್ಣಯ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಇಲ್ಲಿ ಅವರು ಕೊಟ್ಟಿರುವಂತಹ ಪತ್ರ ಇದು 19ನೇ ತಾರೀಕಿದು. ಇನ್ನೊಂದು ಸೀಲು ಸಿಗ್ನೇಚರ್ ಇಲ್ಲದೆ ಇರುವಂತಹ ಪತ್ರ ಅದು 18ನೇ ತಾರೀಕು. ಇದು ಜಿಲ್ಲಾಡಳಿತದ ವತಿಯಿಂದ ಬಂದಿರುವುದು. ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅನುಮತಿ ಇಲ್ಲ ಅಂತ. ಆದ್ರೆ ಇಲ್ಲಿ ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ. 40 ವರ್ಷಗಳಿಂದ ಈಗೇನ್ ಆ ಧ್ವಜಸ್ತಂಭ ಇದೆ ಅದಕ್ಕಿಂತ ಒಂದು 20 ಅಡಿಗಳ ಹಿಂದೆ ಅದೇ ಜಾಗದಲ್ಲಿ 40 ವರ್ಷಗಳಿಂದ ಹನುಮ ಧ್ವಜ ಹಾರಿಸ್ತಾ ಇದ್ದಾರೆ. ಈಗ 108 ಅಡಿ ಎತ್ತರಕ್ಕೆ ಅದನ್ನ ತೆಗೆದುಕೊಂಡು ಹಾರಿಸಿದ್ದಾರೆ ಅನ್ನೋದೇ ಇವರ ದೊಡ್ಡ ಇಂಟೆನ್ಷನ್. ಅಲ್ಲಿ ಕೋಮು ಗಲಭೆಗಳು ಆಗುತ್ತೆ ಅನ್ನೋದನ್ನ ಅವರು ಹೇಳ್ತಾ ಇರುವಂತಹ ವಿಷಯ. ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ 22 ಸದಸ್ಯರು ಬರ್ತಾರೆ. ಅದರಲ್ಲಿ 20 ಸದಸ್ಯರು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸೇರಿದಂತೆ ಎಲ್ಲರೂ ಕೂಡ ಓಕೆ ಮಾಡಬಹುದು ಅಂತ ಸಮ್ಮತಿಸಿದ್ದಾರೆ. ಅದರಲ್ಲಿ PDO 2 ರೆಸಲ್ಯೂಷನ್ ಅನ್ನ ಕೊಡ್ತಾರೆ. ಯಾಕೆ 2 ಅಂತ ನಾನು ಕೇಳ್ಕೊಂಡೆ. ಅದಕ್ಕೆ ಅವ್ರು ಹೇಳ್ತಾ ಇದ್ರು 2 ಅರ್ಜಿಗಳು ಬಂದಿತ್ತು, ಅದಕ್ಕೆ 2 ಬಾರಿ ರೆಸಲ್ಯೂಷನ್ ಅನ್ನು ಮಾಡ್ತಾರೆ, ನೀವು ಧ್ವಜವನ್ನ ಹಾರಿಸಬಹುದು ಅಂತ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳ ಆದಿಯಾಗಿ ಬರೀ ರಾಷ್ಟ್ರಧ್ವಜ ಹಾರಿಸಬೇಕು ಮತ್ತು ನಾಡಧ್ವಜ ಹಾರಿಸಬೇಕು ಅಂತ ಆ ಸ್ಪೆಸಿಫಿಕೇಶನ್ ಇಲ್ಲ. ಅವ್ರು ಕೇಳಿರೋದ್ರಲ್ಲಿ ಸ್ಪಷ್ಟತೆ ಇದೆ. ಹನುಮ ಧ್ವಜವನ್ನ ನಾವು ನಿರಂತರವಾಗಿ ಹಾರಿಸ್ತೀವಿ, ಆದ್ರೆ ರಾಷ್ಟ್ರಧ್ವಜವನ್ನ ಎಂತಹ ಸಂದರ್ಭಗಳು ಬರುತ್ತೆ ಆ ಎಲ್ಲಾ ದಿನಗಳಲ್ಲಿ ನಾವು ರಾಷ್ಟ್ರಧ್ವಜ ಹಾರಿಸ್ತೀವಿ ಅಂತ. 26ನೇ ತಾರೀಕು ರಾಷ್ಟ್ರಧ್ವಜ ಹಾರಿಸಿದ್ದಾರೆ. ಅದಾದ ನಂತರದಲ್ಲಿ ಹನುಮ ಧ್ವಜವನ್ನ ಮತ್ತೆ ಹಾರಿಸಿದ್ದಾರೆ. ಇದು ರಾಜಕೀಯ ಯಾಕೆ ಆಗ್ತಾ ಇದೆ ಅನ್ನೋದನ್ನ ರಾಜಕಾರಣಿಗಳೇ ಹೇಳಬೇಕು. ಜಾತಿ ಗಣತಿ ವರದಿಯನ್ನೇ ಸ್ವೀಕಾರ ಮಾಡಿಯೇ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಇವತ್ತು ಅದನ್ನು ಪುನರುಚ್ಚರಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಶೋಷಿತರ ಸಮಾವೇಶದಲ್ಲಿ ಭಾವೋದ್ವೇಗದಲ್ಲಿ ಮಾತನಾಡಿದ ಸಿಎಂ, ಜಾತಿ ಗಣತಿಯಲ್ಲಿ ವರದಿಯಲ್ಲಿ ವ್ಯತ್ಯಾಸ ತಿದ್ದುಪಡಿ ಮಾಡಿ ಸರಿಪಡಿಸಿ ವರದಿ ಸ್ವೀಕಾರ ಮಾಡೇ ಮಾಡ್ತೀನಿ. ಬಿಜೆಪಿಗರು ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂತಾರೆ. ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ, ಯಡಿಯೂರಪ್ಪ ತೆಗೆದುಕೊಳ್ಳಿಲ್ಲ. ಈಗ ಜಯಪ್ರಕಾಶ್ ಹೆಗಡೆ ವರದಿ ಕೊಟ್ಟಿಲ್ಲ. ಆಗ್ಲೇ ಕೆಲವರು ಇದನ್ನ ವಿರೋಧ ಮಾಡ್ತಿದ್ದಾರೆ. ಕಾಂತರಾಜ್ ವರದಿಯನ್ನ ಸ್ವೀಕಾರ ಮಾಡ್ತೀವಿ, ತಜ್ಞರ ಅಭಿಪ್ರಾಯ ಪಡೆದು ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಇತ್ಯರ್ಥಪಡಿಸ್ತೀವಿ. ನಾನು ಯಾರ ವಿರೋಧಿಯೂ ಅಲ್ಲ, ಮನುಷ್ಯರ ಪರ, ಮನುಷ್ಯತ್ವದ ಪರ ಇರೋನು ನಾನು. ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಹರಿಹಾಯ್ದ್ರು. ಈ ಸಂದರ್ಭದಲ್ಲಿ ಕುರಿ ಕಾಯುವವರ ಮಗ ಮುಖ್ಯಮಂತ್ರಿ ಆದ್ನಲ್ಲ ಅಂತ ವಿರೋಧ ಮಾಡ್ತಾರೆ. ಬಿಜೆಪಿ ಶ್ರೀರಾಮನನ್ನ ರಾಜಕೀಯವಾಗಿ ಬಳಸಿಕೊಂಡ್ರು ಅಂದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈ ಸಮಾಜಕ್ಕೆ ನ್ಯಾಯ ಒದಗಿಸಲು ಜಾತಿ ಗಣತಿ ಆಗ್ಲೇಬೇಕು ಅಂತ ಸಂದೇಶ ಕೊಟ್ಟರು. ಎಲ್ಲ ಜನಾಂಗ ಒಟ್ಟಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತ ಕೂಡ ಹೇಳಿದ್ರು. ಭಾಷಣದ ಕೊನೆಯಲ್ಲಿ ಸಿದ್ದರಾಮಯ್ಯಗೆ ಜೈ ಅಂದ್ರು. ಇದಕ್ಕೂ ಮುನ್ನ ಡೊಳ್ಳು ಬಾರಿಸಿ ವಿಶೇಷವಾಗಿ ಸಮಾವೇಶಕ್ಕೆ ಸಿಎಂ ಚಾಲನೆ ಕೊಟ್ಟರು. ಸಮಾವೇಶದಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ರು. ವೆಜ್ ನಾನ್ ವೆಜ್ ಊಟದ ವ್ಯವಸ್ಥೆ ಕೂಡ ಆಗಿತ್ತು. ಕಾಂಗ್ರೆಸ್ ಈ ಸಮಾವೇಶವನ್ನ ಬಿಜೆಪಿಗರು ಟೀಕಿಸಿದ್ದಾರೆ. ಕಾಂತರಾಜು ವರದಿಯೇ ಅವೈಜ್ಞಾನಿಕ ಅಂತ ಹೇಳಿದ್ದಾರೆ. ಮಾಡಿಸ್ತೇವೆ, ಜಯಪ್ರಕಾಶ್ ಹೆಗಡೆ ಕರೆದಿಕ್ಕೂ ಹೇಳಿದ್ದೇನೆ, ನೀವು ವರದಿ ಕೊಡಿ. ಯಾಕಂದ್ರೆ ಅನೇಕ ಜನ ವರದಿನ ನೋಡದೇನೆ, ಓದ್ದೇನೆ, ತಿಳ್ಕೊಳ್ಳದೇನೆ ವಿರೋಧ ಮಾಡ್ತಾರೆ. ಆ ವರದಿಯನ್ನ ಸ್ವೀಕಾರ ಮಾಡ್ತೇನೆ, ತಜ್ಞರ ಅಭಿಪ್ರಾಯ ಪಡೆದು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.
ಬಿಜೆಪಿ RSS ನವರು ಇದಾರಲ್ಲ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಸಮಾಜವನ್ನು ಒಡೆದು ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನನ್ನನ್ನ ಕೆಲವು ಶಕ್ತಿಗಳು ವಿರೋಧ ಮಾಡ್ತವೆ. ಯಾಕೆ ವಿರೋಧ ಮಾಡ್ತಾರೆ? ಕುರಿ ಕಾಯೋನ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ. ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಮಲ್ಲಿಕಾರ್ಜುನ್ ನೇತೃತ್ವದ ಖರ್ಗೆ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ ಎಲ್ಲರಿಗೂ ಕೂಡ ಸಮಾನತೆಯನ್ನು ಒದಗಿಸ್ಕೊಡ್ಬೇಕು. ನಮ್ಮ ಈ ಜನಾಂಗದ ಏನೋ ಒಂದು ಮಾಹಿತಿಯನ್ನ ಒಟ್ಟು ಕೂಡಿಸಬೇಕು. ಆ ಜನಾಂಗದ ಶಕ್ತಿ ಮೇರೆಗೆ ಅವ್ರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅನ್ನೋದನ್ನ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ. ನೋಡಿ, ಈಗಾಗಲೇ ಕಾಂತರಾಜ್ ವರದಿ ಅವೈಜ್ಞಾನಿಕ, ಸಹಿ ಇಲ್ಲದ ವರದಿ, ಮೂಲ ಪ್ರತಿ ಕಳೆದೋಗಿದೆ. ಸಿದ್ದರಾಮಯ್ಯನವರ ಪ್ರೇರಿತವಾದಂಥ, ಸಿದ್ದರಾಮಯ್ಯನವರು ಹೇಳಿ ಬರೆಸಿರುವಂಥ ಒಂದು ವರದಿ ಅಷ್ಟೇ ಅದು. ಸಿದ್ದರಾಮಯ್ಯನವರು ವೀರಶೈವ ವಿರೋಧಿ. ಯಾಕಂದ್ರೆ ವೀರಶೈವರನ್ನ ಅಹಿಂದದ ಮೆಟ್ಲ ಏರಿ ನೀವು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ. ಅಹಿಂದ ಜನಾಂಗಕ್ಕೆ ನೀವೇನು ಮಾಡಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ಹೇಳಿದರೆ ಸಾಕು. ಹಿಂದುಳಿದ ವರ್ಗದವರಿಗೆ, SC ST ಜನಾಂಗಕ್ಕೆ ಏನು ಮಾಡಿದಿರಿ? ಇವತ್ತು ಇದೇ ವರ್ಷ 11,300 ಕೋಟಿ ರೂಪಾಯಿ SC ST ಹಣವನ್ನು ಅದೇ ವೇದಿಕೆಯಲ್ಲಿ ಇದನ್ನು ವಿರೋಧಿಸಿದಂತಹ DCM DK ಶಿವಕುಮಾರ್ ಅವರು ಇದ್ರು. ಅವರು ಕೂಡ ಸೇರಿಸಿ ಮುಖ್ಯಮಂತ್ರಿಗಳು ಇವತ್ತು ಮಾತನಾಡಿತು.